ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ 5:30 ರಾತ್ರಿ 10 ಗಂಟೆ ತನಕ ಏನೆಲ್ಲ ಮಾಡ್ತೀನಿ ಅಂತ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ಶೇರ್ ಮಾಡ್ತೀನಿ. ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ನಂತರ ನಾನಿಲ್ಲಿ ಬೆಡ್ಡನ್ನು ಸೆಟ್ ಮಾಡ್ತಾ ಇದ್ದೀನಿ. ಈ ರೀತಿ ಬೆಡ್ ಸೆಟ್ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ನಂತರ ನಾನಿಲ್ಲಿ ಕಿಚನ್ಗೆ ಬಂದರೆ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ತೊಗೊಳ್ತೀನಿ. ಕೊಬ್ಬರಿ ಎಣ್ಣೆಯನ್ನು ಆಯಿಲ್ ಪುಲ್ಲಿಂಗ್ ಮಾಡ್ತೀನಿ. ಈ ರೀತಿ ನೀವು 1 ನಿಮಿಷ ಮಾಡಿದರೆ ಸಾಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಆ್ಯಕ್ನಿ ಇಶ್ಯೂ ಏನಾದರೂ ಮುಖದ ಮೇಲೆ ತುಂಬ ಗುಳ್ಳ ಇದ್ದರೆ ಅದು ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಯಿಯ ಅಂದರೆ ಹಲ್ಲು, ಒಸಡು, ಹಾಗೆಯೇ ನಿಮಗೇನಾದರೂ ಉಳ್ಕಲ್ಲಾಗಿದ್ದರೆ ಅದು ಕೂಡ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ತುಂಬ ಬಾಯಲ್ಲಿ ಸ್ಮೆಲ್ ಬರ್ತಾ ಇದೆ, ದುರ್ವಾಸನೆ ಬರ್ತಿದೆ ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನೀವು ಇದನ್ನು ದಿನನಿತ್ಯ ಕೂಡ ಮಾಡ್ಬೋದು. ಬ್ರಷ್ ಮಾಡೋದಕ್ಕೂ ಮುಂಚೆ ಇದನ್ನು ಮಾಡಿಬಿಟ್ಟು ನಂತರ ನೀವು ಬ್ರಷ್ ಮಾಡ್ಬೋದು. ಜಸ್ಟ್ 1 ನಿಮಿಷ ಮಾಡಿದರೆ ಇದು ಸಾಕಾಗತ್ತೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಂತರ ನಾನಿಲ್ಲಿ ಆಯಿಲ್ ಪುಲ್ಲಿಂಗ್ ಮಾಡಿಬಿಟ್ಟು ನಂತರ ಬ್ರಷ್ ಮಾಡೋಣ ಅಂತ ಬಂದೆ. ಬ್ರಷ್ ಮಾಡೋದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿ ಯಾವುದೇ ರೀತಿಯ ಪೇಸ್ಟನ್ನು ಯೂಸ್ ಮಾಡೋದಿಲ್ಲ. ಒಂದು ಆರ್ಗ್ಯಾನಿಕ್ ಟೂತ್ ಪೌಡರನ್ನು ಯೂಸ್ ಮಾಡ್ತೀನಿ. ಇದು ನಂಜನಗೂಡು ಅನ್ನೋ ಬ್ರ್ಯಾಂಡಿಂದ ನಾನು ಇದನ್ನು ತರಿಸ್ಕೊಂಡಿರೋದು. ಇದನ್ನು ಅಮೆಝಾನಲ್ಲಿ ನಿಮಗೆ ಸಿಗುತ್ತೆ. ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಯಾರಾದರೂ ಯೂಸ್ ಮಾಡೋ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಮುಂಚೆ ಎಲ್ಲ ನಾವು ಪುಡಿ ಅಂತ ಯೂಸ್ ಮಾಡ್ತಾಯಿದ್ವಿ. ಅದೇ ರೀತಿ ಇವಾಗ ಇದನ್ನು ಕೂಡ ನೀವು ಯೂಸ್ ಮಾಡಿದರೆ ಆಯಿತು. ಆರ್ಗ್ಯಾನಿಕ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ. ನನಗಂತೂ ಈ ಪೌಡರ್ ತುಂಬಾ ಇಷ್ಟ. ಇದರಲ್ಲಿ 2 ಫ್ಲೇವರ್ ಬರುತ್ತೆ, ಸ್ವೀಟ್ ಆ್ಯಂಡ್ ಸಾಲ್ಟು. ನಾನು ಸಾಲ್ಟನ್ನು ಜಾಸ್ತಿ ತರಿಸ್ತೀನಿ. ನಂತರ ನಾನಿಲ್ಲಿ ನಾವು ಬ್ರಷ್ ಮಾಡುವಾಗ ಹಿಂದೆ ಇರುತ್ತಲ್ವ ಟಂಗ್ ಕ್ಲೀನರು, ಅದರಲ್ಲಿ ನಿಮ್ಮ ಲಿಪ್ಪನ್ನು 1 ನಿಮಿಷ ಲೈಟಾಗಿ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಲಿಪ್ಗಳು ಏನಾದರೂ ಒಡೆದಿದ್ರೆ ಅಥವಾ ತುಂಬ ಬಿಟ್ಟಿದೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿಲ್ಲ ಅಂದರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಲಿಪ್ಸು ಪಿಂಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ನಂತರ ನಾನು ಫೇಸ್ ವಾಶನ್ನು ಯೂಸ್ ಮಾಡಲ್ಲ ಬೆಳಗ್ಗೆ ಎದ್ದ ತಕ್ಷಣ. ಹಾಗೆಯೇ ಸ್ವಲ್ಪ ನೀರನ್ನು ಮುಖದ ಮೇಲೆ ಹಾಕ್ಕೊಂಡು ನಂತರ ಒಂದು ಲಿಪ್ ಬಾಮನ್ನು ಹಚ್ಚಿರ್ತೀನಿ ಅಷ್ಟೇ. ನಂತರ ನಾನಿಲ್ಲಿ ಅಡುಗೆ ಮನೆಗೆ ಬಂದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಂಕನ್ನು ನೈಟ್ ವಾಶ್ ಮಾಡಿ ಬಿಟ್ಟಿರ್ತೀವಿ. ವೈಟ್ ನೀರಿನ ಕಲೆಗಳಲ್ಲಿ ಸಿಂಕಲ್ಲಿ ಹಾಗೇ ಇರುತ್ತೆ. ಅದು ನಿಮಗೆ ಕಾಣಿಸ್ಬಾರ್ದು ಅಂದರೆ ಅಥವಾ ನೀವು ಅದನ್ನು ಅಷ್ಟು ಅವಾಯ್ಡ್ ಮಾಡಬೇಕಂದ್ರೆ ಈ ರೀತಿ 1 ಟೇಬಲ್ ಸ್ಪೂನಷ್ಟು ಒಂದು ಟಿಶ್ಯೂ ಪೇಪರ್ಗೆ ನೀವು ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆಯನ್ನು ಬಳಸ್ಕೊಂಡು ಎಲ್ಲನೂ ಕೂಡ ಸ್ಪ್ರೆಡ್ ಮಾಡಿಕೊಂಡ್ರೆ ಎಲ್ಲ ಕಡೆ ನಿಮಗೆ ಸಿಂಕು ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ನಂತರ ನಾನಿಲ್ಲಿ ಪಾತ್ರೆ ಎಲ್ಲ ನೈಟೇನೆ ವಾಶ್ ಮಾಡಿ ಎತ್ತಿಟ್ಟಿರ್ತೀನಿ. ಸೊ ಅದನ್ನು ನಾನಿಲ್ಲಿ ಎಲ್ಲನೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ 1 ಲೋಟ ಬಿಸಿನೀರನ್ನು ಮಾಡಿಕೊಂಡು ಕುಡಿತೀನಿ. ಅದಕ್ಕೂ ಮುಂಚೆ ಹಾಲನ್ನೆಲ್ಲ ಬಿಸಿ ಮಾಡಲಿಕ್ಕಿಟ್ಟು ನಂತರ ಒಂದು ಕಷಾಯಕ್ಕೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಷಾಯಕ್ಕೆ ಏನಿಲ್ಲ, 1 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಕಾಳನ್ನು ಸ್ವಲ್ಪ ಕುಟ್ಟಿ ಸೇರಿಸ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿರ್ತೀನಿ. ಬಿಸಿನೀರನ್ನು ಕುಡಿದು ಕಷಾಯ ಮಾಡೋದಕ್ಕೆ ಒಲೆ ಮೇಲೆ ಇಟ್ಬಿಟ್ಟು ನಂತರ ನಾನಿಲ್ಲಿ ಎಲ್ಲನೂ ಕೂಡ ಕಸಗಳನ್ನೆಲ್ಲ ಹೊಡ್ಕೊಳ್ಳೋದಕ್ಕೆ ಅಂತೆಲ್ಲ ಎಲ್ಲನೂ ಕೂಡ ಕಸ ಹೊಡಿತಾ ಇದ್ದೀನಿ. ನಂತರ ನಾನಿಲ್ಲಿ ಗಿಡಗಳಿಗೆಲ್ಲ ನೀರನ್ನು ಹಾಕ್ತಾ ಇದ್ದೀನಿ. ಬೆಳಗ್ಗೆ ಒಂದೇ ಟೈಮ್ ಹಾಕೋದು, ತುಂಬ ಕೂಡ ನೀರು ಆಗಬಾರ್ದು, ಗಿಡಗಳು ಸುತ್ತೋಗುತ್ತೆ. ಸೊ 1 ಟೈಮ್ ಆಗಿದ್ದರೆ ಸಾಕಾಗತ್ತೆ. ನಾನಿಲ್ಲಿ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ಗಿಡಗಳಿಗೆಲ್ಲ ನಂತರ ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು ಬಂದೆ. ನೆಲ ಒರೆಸೋದಕ್ಕೂ ಮುಂಚೆ ಒಂದು ಬಕೆಟಲ್ಲಿ ನಾನು ಸ್ವಲ್ಪ ಗೋಮೂತ್ರ ನಂತರ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿದ್ದೀನಿ. ಇದನ್ನು ನಿಮಗೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಯಾವುದೇ ಲೋ ಫೀಲ್ ಆಗ್ತಾ ಇರೋದಿಲ್ಲ, ಒಂದು ಜೋಶ್ ಇರುತ್ತೆ ಮನೆಯಲ್ಲಿ ನೀವು ಕೆಲಸ ಮಾಡುವಾಗ. ಎಲ್ಲನೂ ಕೂಡ ನೆಲಗಳನ್ನೆಲ್ಲ ನಾನು ಪ್ಯಾಸೇಜನ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಾದಮೇಲೆ ರಂಗೋಲಿಯನ್ನು ಬೆಳಗ್ಗೆ ಎದ್ದ ತಕ್ಷಣ ಹಾಕೋದು ಕಂಪಲ್ಸರಿ. ಫಸ್ಟು ಬಾಗಿಲನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಂತರ ಒಂದು ರಂಗೋಲಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿಯ ಪೂರ್ತಿ ಸಿಂಪಲಾಗಿ ಹಾಕಿದ್ದೀನಿ. ಡೈಲಿ ತುಂಬ ಗ್ರ್ಯಾಂಡಾಗಿ ಎಲ್ಲ ಹಾಕೋದಿಲ್ಲ. ಸೊ ನೋಡ್ಬೋದು, ಕೆಮ್ಮಣ್ಣನ್ನು ಯೂಸ್ ಮಾಡಿದ್ದೀನಿ. ಈ ರೀತಿ ರಂಗೋಲಿ ಜೊತೆಗೆ ಕೆಮ್ಮಣ್ಣನ್ನು ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ.
ನಂತರ ನಾನಿಲ್ಲಿ ಕಷಾಯ ಕೂಡ ಅಷ್ಟರಲ್ಲಿ ರೆಡಿಯಾಗಿರುತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟರೊಳಗೆ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಡೈಜೆಷನ್ ಆಗಿರೋದಿಲ್ಲ ಅಂಥವರು ಈ ರೀತಿ ಕೊತ್ತಂಬರಿ ಟೀಯನ್ನು ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಯೋಗ ಮಾಡೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ. ಸ್ವಲ್ಪ ಲಾಂಗ್ ಹೇರ್ ಇರೋದ್ರಿಂದ ತುಂಬಾ ಸಿಕ್ಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಜಡೆಯನ್ನು ಹಾಕ್ಕೊಂಡು ಒಂದು 200 ನಾನು ಸ್ಕಿಪ್ಪಿಂಗನ್ನು ಮಾಡ್ತೀನಿ. ಸ್ಕಿಪ್ಪಿಂಗ್ ಎಲ್ಲ ಆದಮೇಲೆ ನಾನಿಲ್ಲಿ ವಾರ್ಮಪ್ ಎಕ್ಸಸೈಸ್ಗಳನ್ನು ಮಾಡ್ತಾ ಇದ್ದೀನಿ. ನಿಮ್ಮ ನೆಕ್ಕನ್ನು ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ನೀವು ರೊಟೇಟ್ ಮಾಡಬೇಕಾಗತ್ತೆ. ನಂತರ ಮೇಲೆ ಕೆಳಗಡೆ ನೋಡೋದ್ರಿಂದ ನಿಮ್ಮ ಕಣ್ಣಿಗೂ ಕೂಡ ಎಕ್ಸಸೈಸ್ ಆಗುತ್ತೆ, ಹಾಗೆಯೇ ನಿಮ್ಮ ಕುತ್ತಿಗೆಯ ಭಾಗಕ್ಕೂ ಕೂಡ ಎಕ್ಸಸೈಸ್ ಆಗುತ್ತೆ. ಯಾರಿಗೆಲ್ಲ ಥೈರಾಯ್ಡ್ ಇದೆ ಅಂಥವರು ಖಂಡಿತವಾಗ್ಲೂ ಈ ಎಕ್ಸಸೈಸ್ಗಳನ್ನು ಮಾಡಬೇಕಾಗತ್ತೆ. ಹಾಗೆಯೇ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ನಿಮ್ಮ ನೆಕ್ಕನ್ನು ರೊಟೇಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಹ್ಯಾಂಡ್ ಎಕ್ಸಸೈಸ್ಗಳನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಕೈ ಭಾಗದ ಒಂದು ಬೊಜ್ಜನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಎಕ್ಸಸೈಸನ್ನು ಮಾಡೋದ್ರಿಂದ ಯಾರಿಗೆಲ್ಲ ಪೋಸ್ಚರ್ ಅಂದರೆ ನಿಮ್ಮ ಬ್ಯಾಕ್ ತುಂಬಾ ಬೆಂಡ್ ಆಗಿರುತ್ತೆ, ಈ ಚೇರ್ ಮೇಲೆಲ್ಲ ಕುತ್ಕೊಂಡು ಸೊ ಅಂಥ ಒಂದು ಪೋಸ್ಚರನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಎಕ್ಸಸೈಸು ನಿಮಗೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾನು ಒಂದು 100 ಕೌಂಟ್ಸ್ನಷ್ಟು ಮಾಡ್ತೀನಿ. ನಂತರ ನಾನಿಲ್ಲಿ ಹ್ಯಾಂಡನ್ನು ರೊಟೇಟ್ ಮಾಡೋದನ್ನು ಕೂಡ ಮಾಡ್ತಾ ಇದ್ದೀನಿ. ಇದು ಕೂಡ ನಿಮ್ಮ ಭುಜ ಭಾಗದ ಒಂದು ಫ್ಯಾಟನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಫಿಟ್ಟಾಗಿ ಇಡಲಿಕ್ಕೂ ಕೂಡ ಈ ಒಂದು ಎಕ್ಸಸೈಸ್ಗಳು ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಕೈಗಳನ್ನು ಮುಂದಿಂದ ಹಿಂದಕ್ಕೆ, ಹಿಂದಲಿಂದ ಮುಂದಕ್ಕೆ ನೀವು ರೊಟೇಟ್ ಮಾಡೋದ್ರಿಂದ ಹೇಳಿದ್ನಲ್ವ, ಭುಜ ಭಾಗದ ಒಂದು ಕೈಗಳನ್ನು ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಅಪ್ಪರ್ ಬಾಡಿಯನ್ನು ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೆ ಈ ಎಲ್ಲ ಎಕ್ಸಸೈಸ್ಗಳು ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಸೊಂಟವನ್ನು ಕೂಡ ನೀವು ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ರೊಟೇಟ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಕೈಗಳನ್ನು ನಿಮ್ಮ ಭುಜದ ಲೆವೆಲ್ನಲ್ಲಿ ಇಟ್ಕೊಂಡು ಈ ರೀತಿ ಚಪ್ಪಾಳೆಯನ್ನು ತಟ್ಟಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಚೆಸ್ಟ್ ಪಾರ್ಟನ್ನು ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ ರೀತಿ ಮಾಡೋದ್ರಿಂದನೂ ಕೂಡ ಈ ಒಂದು ಎಲ್ಲ ಎಕ್ಸಸೈಸ್ಗಳು ನಿಮ್ಮ ಚೆಸ್ಟ್ ಪಾರ್ಟನ್ನು ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ಸ್ಯಾಗಿ ಬ್ರೆಸ್ಟ್ ಇರುತ್ತೆ ಅಂಥವರು ಕೂಡ ಈ ಒಂದು ಎಕ್ಸಸೈಸ್ಗಳನ್ನು ಟ್ರೈ ಮಾಡ್ಬೋದು. ನಂತರ ನಾನಿಲ್ಲಿ ಒಂದು 5ರಿಂದ 6 ಸಲ ಸೂರ್ಯ ನಮಸ್ಕಾರನೂ ಕೂಡ ಮಾಡಿಕೊಂಡು, ಯಾರಿಗೆಲ್ಲ PCOS ಇರುತ್ತೆ ಈ ಒಂದು ಪತಂಗಾಸನ ಅಥವಾ ಬಟರ್ಫ್ಲೈ ಪೋಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ ಒಂದು ಧನುರಾಸನನೂ ಕೂಡ ಟ್ರೈ ಮಾಡಿಬಿಟ್ಟು ನಂತರ ಈ ಒಂದು ಆಲಾಸನವನ್ನು ಕೂಡ ಮಾಡಿದೆ. ಇದೆಲ್ಲ ಫಸ್ಟೇ ಮಾಡೋದಕ್ಕೆ ನೀವೇನಾದರೂ ಟ್ರೈ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಫಸ್ಟ್ ಡೇನೇ ಬರೋದಿಲ್ಲ. ತುಂಬಾ ಪ್ರಾಕ್ಟೀಸ್ ಆದಮೇಲೆ ಈ ಒಂದು ಎಲ್ಲ ಆಸನನೂ ಕೂಡ ನೀವು ಟ್ರೈ ಮಾಡ್ಬೋದು. ಈ ಒಂದು ಎಲ್ಲ ಆಸನನೂ ಕೂಡ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ನೆಕ್ಸ್ಟ್ ಬರುವಂಥ ಲಾಗ್ಗಳಲ್ಲಿ ಒಂದೊಂದೇ ಆಸನಗಳನ್ನು ನಿಮಗೆ ತೋರಿಸ್ಬಿಟ್ಟು ಅದರ ಬೆನಿಫಿಟ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ನಂತರ ಈ ಒಂದು ಬಾಲಾಸನ ಆಗಿರ್ಬೋದು ಅಥವಾ ಡಾಗ್ ಪೋಸ್ ಆಗಿರ್ಬೋದು, ತಿಂದಂಥ ಆಹಾರ ಕರಗಿಸೋದಕ್ಕೂ ಕೂಡ ಈ ಒಂದು ಮತ್ಸ್ಯೇಂದ್ರಾಸನ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಬಾಡಿಯ ಫ್ಲೆಕ್ಸಿಬಿಲಿಟಿನೂ ಕೂಡ ಹೆಚ್ಚುತ್ತೆ. ನಂತರ ಈ ಒಂದು ವೃಕ್ಷಾಸನ ಎಲ್ಲದಕ್ಕೂ ಕೂಡ ಬೇಸಿಕ್ ಅಂತಲೇ ಹೇಳ್ಬೋದು. ನಂತರ ಯೋಗಾಸನ ಮುಗಿಸ್ಕೊಂಡು ನಾನಿಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೊರಟೆ. ಈ ಒಂದು ಲಾಗನ್ನು ಶೂಟ್ ಮಾಡಿರೋದು ಬಂದುಬಿಟ್ಟು ಯೋಗ ದಿನದಂದು, ಅಂದರೆ ಶುಕ್ರವಾರದ ದಿನ ಈ ಒಂದು ಲಾಗನ್ನು ಶೂಟ್ ಮಾಡಿದ್ದೆ. ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಾನಿಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಸ್ನಾನವನ್ನು ಮಾಡಿಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ನನಗೆ ಡೈಲಿ ಕೂಡ ಒಂದು ಪೇಜನ್ನಾದರೂ ಭಗವದ್ಗೀತೆಯನ್ನು ಓದೋದು ಅಭ್ಯಾಸ. ಸೊ ಅದನ್ನು ನಾನಿಲ್ಲಿ ಓದ್ಕೊಳ್ತಾ ಕೂತ್ಕೊಂಡಿದ್ದೀನಿ. ನಾನು ಭಗವದ್ಗೀತೆಯನ್ನು ಓದುವಾಗ ನೀವು ಆದಷ್ಟು ಕೆಳಗಡೆ ಕೂತ್ಕೊಂಡು ಈ ರೀತಿ ಈ ಒಂದು ಪೋಸಲ್ಲಿ ಕೂತ್ಕೊಂಡು ಓದೋದ್ರಿಂದ ತುಂಬಾ ಒಳ್ಳೆಯದು. ಶ್ರೀಕೃಷ್ಣನು ಹೇಳುತ್ತಾನೆ, ಬೇರೆಯವರ ತಪ್ಪು ಕಲ್ಪನೆ ಹಾಗೂ ಮಾತುಗಳಿಗೆ ಕಿವಿ ಕೊಟ್ಟರೆ ನಿಮ್ಮ ಜೀವನ ಸರ್ವನಾಶವಾಗುತ್ತದೆ ಎಂದು. ನಾನಿಲ್ಲಿ ಸ್ವಲ್ಪ ಹೊತ್ತು ಬುಕ್ಕನ್ನು ಓದ್ಬಿಟ್ಟು ನಂತರ ನಾನಿಲ್ಲಿ ನನ್ನ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಳೋದಕ್ಕೆ ಕಿಚನ್ಗೆ ಅಂತ ಹೇಳಿ ಬಂದೆ.
ನನ್ನ ಹಸ್ಬೆಂಡ್ ಇದ್ದರೆ ಏನಾದರೂ ಸಪ್ರೇಟ್ ಬ್ರೇಕ್ಫಾಸ್ಟನ್ನು ಮಾಡಬೇಕಾಗತ್ತೆ. ಅವ್ರು ಇರಲಿಲ್ಲ, ಸೊ ನಾನು ಇಲ್ಲಿ ಸ್ಮೂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ಮೂತಿಗೆ ಒಂದು 2 ಸ್ಪೂನ್ನಷ್ಟು ಶೇಂಗಾವನ್ನು, ಹಾಗೆ ಒಂದು 4 ಬಾದಾಮಿ, ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಸೇರಿಸ್ಕೊಳ್ಬೋದು. ದ್ರಾಕ್ಷಿಯನ್ನು ನೆನೆಸಿಟ್ಟಿದ್ದೆ, ಬಾದಾಮಿಯನ್ನು ಸಿಪ್ಪೆಯನ್ನು ತೆಗೆದು ನೀವು ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ಒಂದು ಬಾಳೆಹಣ್ಣು ಹಾಗೆ ಒಂದು ಆ್ಯಪಲ್ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕಲ್ಲಂಗಡಿ ಬೀಜವನ್ನು ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ನೀವು ಕುಡಿಬೋದು. ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ ಕೂಡ ಕುಡಿಬೋದು. ಬೇಕಂದರೆ ನಿಮಗೆ ಬೆಲ್ಲ ಕೂಡ ಗ್ರೈಂಡ್ ಮಾಡುವಾಗ ಸೇರಿಸ್ಕೊಳ್ಬೋದು. ಮೇಲೆ ಸ್ವಲ್ಪ ನೀವು ಬಾದಾಮಿಯನ್ನು ಕುಟ್ಟಿ ಸೇರಿಸ್ಕೊಳ್ಳೋದ್ರಿಂದ ಅಥವಾ ಚಾಪ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಕುಡಿಯುವಾಗ ಮಧ್ಯದಲ್ಲಿ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಕ್ವಿಕ್ಕಾಗೂ ಕೂಡ ಆಗುತ್ತೆ. ನಂತರ ನಾನಿಲ್ಲಿ ಅವಾಗವಾಗ ಏನಾದರೂ ಈ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಎಲ್ಲಾದರೂ ಸ್ವಲ್ಪ ಹಸಿವಾದರೆ ಚಿಕ್ಕಿ ಇರುತ್ತೆ ಶೇಂಗಾ ಮಿಠಾಯಿ, ಅದನ್ನು ತಿನ್ನಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಾದರೂ ತುಂಬ ತಿನ್ನೋದಿಲ್ಲ, ತುಂಬಾ ರೇರು. ಎಲ್ಲಾದರೂ ಸ್ವಲ್ಪ ಹಸಿವಾಗ್ತಿದೆ ಅಂದಾಗ ಈ ರೀತಿ ತಿನ್ನೋದು ಅಭ್ಯಾಸ. ನೆಕ್ಸ್ಟ್ ನಾನಿಲ್ಲಿ ಮಜ್ಜಿಗೆಯನ್ನು ಮಾಡ್ಕೊಳ್ಳೋದಕ್ಕೆ ಅಗಸೆ ಬೀಜದ ಪುಡಿಯನ್ನು ನಾನು ಬಳಸ್ಕೊಳ್ತೀನಿ. ಅದು ಕೂಡ ಖಾಲಿಯಾಗಿತ್ತು, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಇದು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರಲ್ವ, ಅದನ್ನು ನಿಮಗೆ ಪೌಡರ್ ಎಷ್ಟು ಬೇಕೋ ಅಷ್ಟು ನೀವು ತೊಗೊಂಡು ಒಂದು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಅದು ನಿಮಗೆ ಚಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡು ನೀವು ಒಂದು ಪ್ಲೇಟಲ್ಲಿ ಆರಿಸ್ಕೊಳ್ಳೋದಕ್ಕೆ ಬಿಟ್ಬಿಡಬೇಕು. ನಂತರ ನಾನಿಲ್ಲಿ ಮಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆಯನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನೆಲ್ಲ ಹುರಿದಿಟ್ಟಿದ್ನಲ್ಲ, ಅದನ್ನು ನಾನಿಲ್ಲಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೈಸ್ ಪೌಡರನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಪೌಡರನ್ನು ಮಾಡಿಕೊಂಡು ಒಂದು ಲೋಟ ಮಜ್ಜಿಗೆಗೆ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ನೀವು ಕುಡಿಬೇಕಾಗತ್ತೆ. ಆವಾಗಲೇ ನೀವು ಕುಡಿಯುವಾಗ ಸೇರಿಸ್ಕೊಂಡು ಕುಡೀರಿ, ಇಲ್ಲಾಂದರೆ ನಿಮಗೇನಾದರೂ ಜಲ್ಲಿ ಥರ ಆಗ್ಬೋದು, ಅದು ಜಾಸ್ತಿ ನೆನೆಸಿದ್ರೆ. ಆವಾಗಲೇ ಸೇರಿಸ್ಕೊಂಡು ಇನ್ಸ್ಟೆಂಟಾಗಿ ನೀವು ಕುಡಿಬೋದು. ಅಗಸೆ ಬೀಜದ ಪುಡಿಯನ್ನು ಸೇರಿಸೋದ್ರಿಂದ ಯಾರಿಗೆಲ್ಲ ಲೋ BP ಇದೆ ಅವ್ರಿಗೂ ಕೂಡ ಇದು BPಯನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆಯೇ ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಇದೆ ಅದನ್ನು ಕಡಿಮೆ ಮಾಡುತ್ತೆ. ಡೈಜೆಷನ್ ಹಾಗೆಯೇ ಕಾನ್ಸ್ಟಿಪೇಷನ್ ಯಾರಿಗಿದೆ ಆ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡುತ್ತೆ. ನಿಮಗೆ ಈ ಒಂದು ಅಗಸೆ ಬೀಜದ ಪುಡಿಯನ್ನು ಸೇರಿಸಿ ಕುಡಿಯೋದ್ರಿಂದ ಹಾರ್ಟ್ ಯಾವುದೇ ತೊಂದರೆ ಬರದೇ ಇರೋ ಥರ ಕಾಪಾಡ್ಕೊಳ್ಳೋದಕ್ಕೆ, ನಮ್ಮ ಹೃದಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಒಂದು ಅಗಸೆ ಬೀಜದ ಪುಡಿ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಅಗಸೆ ಬೀಜವನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಹೇರ್ ಪ್ಯಾಕನ್ನು ತಯಾರಿಸ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಗೆ 1.5 ಕಪ್ನಷ್ಟು ನಾನಿಲ್ಲಿ ನೀರನ್ನು ತೊಗೊಂಡಿದ್ದೀನಿ. ನನ್ನ ಹೇರ್ ಲೆಂತಿಗೆ ಇಷ್ಟು ನೀರು ಬೇಕಾಗತ್ತೆ. ನಂತರ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ನಷ್ಟು ಅಗಸೆ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಲ್ಲ ಗ್ರಾಸರಿ ಶಾಪ್ಗಳಲ್ಲೂ ಕೂಡ ಅಗಸೆ ಬೀಜ ಸಿಗುತ್ತೆ, ನೀವು ಕೇಳಿ ಬೈ ಮಾಡ್ಬೋದು. ಇದನ್ನು ಕುದಿಸ್ಕೊಂಡಾಗ ಒಂದು 4 ರಿಂದ 5 ನಿಮಿಷ ಈ ಒಂದು ಸ್ಟಿಕ್ಕಿ ಫಾರ್ಮಲ್ಲಿ ಬರುತ್ತೆ, ಜಲ್ಲಿ ಥರ. ಅದನ್ನು ನೀವು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ತಣ್ಣಗಾದರೆ ಇನ್ನೂ ತುಂಬ ಗಟ್ಟಿ ಆಗ್ತಾ ಬರುತ್ತೆ. ನೀವು ಬಿಸಿಯಾಗಿದ್ದಾಗಲೇ ಇದನ್ನು ಸೋಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ನೀವು ಸೋಸ್ಕೊಳ್ಬೇಕಾಗತ್ತೆ. ನಿಮಗೆ ಜಡಿಯಲ್ಲಿ ಸೋಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಬಟ್ಟೆಯಲ್ಲೂ ಕೂಡ ನೀವು ಅದನ್ನು ಸೋಸ್ಕೊಳ್ಬೋದು. ಈ ಒಂದು ಪ್ಯಾಕನ್ನು ನೀವು ಸ್ವಲ್ಪ ಉಗುರು ಬೆಚ್ಚಗಾಗೋ ತನಕ ಆರಲಿಕ್ಕೆ ಬಿಟ್ಟು ನಂತರ ನಿಮ್ಮ ಹೇರ್ಗೆ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಹೇರ್ ಲೆಂತ್ ಎಷ್ಟಿದೆ, ಹೇರ್ ವಾಲ್ಯೂಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಅಗಸೆ ಬೀಜವನ್ನು ತೊಗೊಳ್ಬೋದು. ನನ್ನ ಹೇರ್ ಲೆಂತ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ಸಾಕಾಗತ್ತೆ. ಇದನ್ನು ನಾನು ನನ್ನ ಆಲ್ ಓವರ್ ಹೆಡ್ಗೆ ಎಲ್ಲ ಅಪ್ಲೈ ಮಾಡಿಬಿಟ್ಟು, ಅಂದರೆ ಸ್ಕ್ಯಾಲ್ಪಿಗೆ ಹಾಗೆಯೇ ಕೂದಲಿನ ತುದಿವರೆಗೂ ಕೂಡ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ನನ್ನ ಫೇಸ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಒಂದು ಪ್ಯಾಕನ್ನು ಯೂಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡೋದಂತ ನಾನು ನಿಮಗೆ ನೆಕ್ಸ್ಟಲ್ಲಿ ತೋರಿಸ್ತೀನಿ. ಈ ಒಂದು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಡ್ರೈ ಆದಮೇಲೆ ನೀವು ವಾಶ್ ಮಾಡ್ಬೋದು. ಹಾಗೆಯೇ ಹೇರ್ ಪ್ಯಾಕ್ನು ಕೂಡ ಅಷ್ಟೇ ಒಂದು 2 to 3 ಅವರ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಬೋದು. ಒಂದು ಮೈಲ್ಡ್ ಶಾಂಪೂವಿಂದ ವಾಶ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ.
ನಿಮ್ಮ ಕೂದಲು ತುಂಬ ಉದ್ದವಾಗಿ ಬೇಗನೆ ಬೆಳಿಬೇಕು, ಸ್ಟ್ರಾಂಗ್ ಆಗಿ ಹಾಗೆಯೇ ಹೆಲ್ದಿಯಾಗಿ ಅಂದರೆ ಈ ಒಂದು ಹೇರ್ ಪ್ಯಾಕನ್ನು ಯೂಸ್ ಮಾಡ್ಬೋದು. ಈ ಒಂದು ಹೇರ್ ಪ್ಯಾಕಲ್ಲಿ ಹೇರಳವಾಗಿ ವಿಟಮಿನ್ ಇ ಇರುತ್ತೆ. ನೀವು ಎಕ್ಸ್ಟ್ರಾ ಕ್ಯಾಪ್ಸುಲನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ನಿಮ್ಮದೇನಾದರೂ ಡ್ಯಾಮೇಜ್ ಹೇರ್ ಆಗಿದ್ದರೆ ರಿಪೇರ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮ್ಮ ಹೇರ್ ಡೆವಲಪ್ಮೆಂಟ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಈ ಒಂದು ಹೇರ್ ಪ್ಯಾಕು ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಜವಳಿಕಾಯಿ ಪಲ್ಯ ಹಾಗೆಯೇ ಸಜ್ಜೆ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜವಳಿಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಹಾಗೆಯೇ ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಹಾಗೆಯೇ ಜೀರಿಗೆ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ನೀವು ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನಾನು ಇಲ್ಲಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ನಂತರ ಸ್ವಲ್ಪ ಈರುಳ್ಳಿ ಹಾಕೊಂಡ್ಮೇಲೆ ಅಡುಗೆ ಹಿಂಗನ್ನು ಸೇರಿಸಿದ್ದೀನಿ. ಯಾರಿಗೆಲ್ಲ ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಹಿಂಗನ್ನು ಸೇರಿಸ್ಕೊಳ್ಬೋದು. ನಂತರ ನಾನು ಬೇಯಿಸಿದಂಥ ಜವಳಿಕಾಯನ್ನು ಸೇರಿಸ್ಕೊಂಡು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಬೇಕಂದರೆ ಒಣಮೆಣಸಿಕಾಯಿ ಕೂಡ ಬಳಸ್ಕೊಳ್ಬೋದು. ಇಲ್ಲಿ ಖಾರದ ಪುಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಹುಣಸೆ ಹುಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ನೆನೆಸಿ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಮುಂಚೆನೇ ಮಾಡಿಟ್ಕೊಂಡಂಥ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜದ ಪುಡಿಯನ್ನು ಇದರಲ್ಲೂ ಕೂಡ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಮಜ್ಜಿಗೆಯಲ್ಲಿ ನಿಮಗೆ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಹಾಕ್ಕೊಂಡು ಅಂದರೆ ಈ ರೀತಿ ಅಡುಗೆಗಳಲ್ಲೂ ಪಲ್ಯಗಳಲ್ಲೂ ಕೂಡ ಬಳಸ್ಕೊಳ್ಬೋದು. ಅದನ್ನು ನಾವು ಮುಚ್ಚಿಟ್ಕೊಂಡು ಪಾತ್ರೆನ ಕ್ಲೋಸ್ ಮಾಡಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನಾನಿಲ್ಲಿ ಸಜ್ಜೆ ರೊಟ್ಟಿ ಅಂತ ಹೇಳಿದ್ನಲ್ಲ, 1 ಲೋಟ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ನಂತರ ನಾನಿಲ್ಲಿ 1 ಕಪ್ನಷ್ಟು ಸಜ್ಜೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಸಜ್ಜೆ ಸಪ್ರೇಟಾಗಿ ತಂದು ಮಿಲ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೈಸಾಗಿ ಪೌಡರ್ ಮಾಡಿಕೊಂಡು ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾನಿಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನಂತರ ಒಂದು ಬೇಷನ್ಗೆ ಅಥವಾ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಸ್ವಲ್ಪ ತೆಳು ಅನಿಸ್ತು, ಅದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ನಂತರ ನಾನಿಲ್ಲಿ ಬಿಲ್ಲೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆಗಳನ್ನು ಸಪ್ರೇಟಾಗಿ ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇದನ್ನು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಿಮಗೆ ಸ್ವಲ್ಪ ಆಹಾರದಾಗೆಲ್ಲ ಸ್ವಲ್ಪ ಮೆತ್ತಗೆ ಅನಿಸ್ತಾ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ರೊಟ್ಟಿಯನ್ನು ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಈ ರೀತಿ ಬಿಲ್ಲೆಗಳನ್ನು ಮಾಡಿಕೊಂಡ್ರೆ ಈಸಿಯಾಗಿ ಹೊಸಿಲಿಕ್ಕೆ ನಮಗೆಲ್ಲೂ ಸೈಡಲ್ಲೆಲ್ಲ ಎಡ್ಜಲ್ಲೆಲ್ಲ ಬ್ರೇಕ್ ಆಗೋದಿಲ್ಲ. ನಿಮಗೆ ಇದು ಕೈಯಲ್ಲಿ ತಟ್ತೀವಿ ಅಂದರೆ ನೀವು ತಟ್ಬೋದು ಅಥವಾ ಲಟ್ಟಣಿಗೆಲ್ಲೂ ಕೂಡ ಲಟ್ಟಿಸ್ಕೊಳ್ಬೋದು. ತುಂಬ ಈಸಿಯಾಗಿ ಬರುತ್ತೆ. ಎಷ್ಟು ತೆಳುವಾಗಿ ಮಾಡ್ಕೊಳ್ತೀವೋ ಅಷ್ಟು ತೆಳುವಾಗಿ ಬರುತ್ತೆ. ನಾನು ಇಲ್ಲಿ ಲಟ್ಟಣಿಗೆಲೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ನಿಮಗೇನಾದರೂ ತುಂಬ ಸಾಫ್ಟಾಗಿ ಬೇಕಂದರೆ ಎಕ್ಸ್ಟ್ರಾ ಒಣ ಹಿಟ್ಟನ್ನು ಸೇರಿಸ್ಕೊಳ್ಬಾರ್ದು. ನಿಮಗೇನಾದರೂ ಕಟ್ಟುಗಳು ರೊಟ್ಟಿ ತಿನ್ನಬೇಕು ಅಂದರೆ ಸ್ವಲ್ಪ ಸರಿಯನ್ನು ಕಾಯಿಸ್ಕೊಂಡು ನಂತರ ನೀವು ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಟ್ಟುಗಳಾಗಿ ಬರುತ್ತೆ. ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ನಿಮಗೆಷ್ಟು ಅಗಲವಾಗಿ ಹೊಸ್ಕೊಳ್ತೀರೋ ಅಷ್ಟು ಅಗಲವಾಗಿ ನೀವು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಬರುತ್ತೆ. ಯಾವ ರೀತಿ ಚಪಾತಿಗಳನ್ನೆಲ್ಲ ಹೊಸ್ಕೊಳ್ತೀವೋ ಅಷ್ಟು ಈಸಿಯಾಗಿಯೇ ಇರುತ್ತೆ. ನಂತರ ಈ ಸಜ್ಜೆ ರೊಟ್ಟಿಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ಬೇಕು. ಹಾಗಾಗಿ ನಾನಿಲ್ಲಿ ಮಾಡ್ಕೊಳ್ಳೋದಕ್ಕೆ ಒಣಮೆಣಸಿನ್ಕಾಯಿನ ಮಿಕ್ಸಿ ಜಾರಲ್ಲಿ ಆನ್ ಆ್ಯಂಡ್ ಆಫ್ ಒಂದು 4-5 ಸಲ ಮಾಡಿಕೊಂಡು ನೀವು ಸೇರಿಸ್ಕೊಳ್ಬೋದು. ಚೆನ್ನಾಗಿ ಒಣಗಿಸಿರುವಂಥದ್ದಾದರೆ ಹಾಗೆ ಹಾಕ್ಕೊಳ್ಬೋದು. ಅಥವಾ ನಿಮಗೆ ಸ್ವಲ್ಪ ಹಸಿ ಇದೆ ಅಂದರೆ ಮೆಣಸಿನ್ಕಾಯಿ ನೀವು ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಆರಿದ ಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು. ನಂತರ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಗೆಯೇ ಹುರಿದಂಥ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಯಾರಿಗೆಲ್ಲ ಮಕ್ಕಳು ತುಂಬಾ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಬೇರೆ ಜಂಕ್ ಫುಡ್ಡನ್ನು ಕೊಡೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿ ನೀವು ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ಕಟ್ಟಗಳು ರೊಟ್ಟಿಯಾಗಿ ಮಾಡಿಕೊಟ್ರೆ ಮಕ್ಕಳೆಲ್ಲ ತಿನ್ನುವಾಗ ಕೈಯಲ್ಲಿ ಇಟ್ಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇದನ್ನು ನಾನಿಲ್ಲಿ ಹಂಚಿನ ಮೇಲೆ ಹಾಕ್ಕೊಂಡು ಸ್ವಲ್ಪ ಉಬ್ಬಿದ ಮೇಲೆ ಅದಕ್ಕೆ ಮೇಲೆ ನೀರನ್ನು ಹಚ್ಚಿಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ
ನಂತರ ಎರಡು ಸೈಡ್ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಕಟ್ಟುಗಳು ರೊಟ್ಟಿ ಮಾಡ್ಕೊಳ್ಬೇಕಂದ್ರೆ ಒಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮುಂಚೆ ಆವಾಗಿನ ಕಾಲದಲ್ಲೆಲ್ಲ ಸ್ನ್ಯಾಕ್ಸ್ ಆಗಿ ಇದನ್ನೇ ಬಳಸ್ತಾ ಇದ್ರು. ಹೊಲಗಳಿಗೆ ಗದ್ದೆಗಳಿಗೆ ಹೋಗುವಾಗ ಇದನ್ನು ಪಾಕೆಟಲ್ಲಿ ಒಂದು 4-5 ಕಟ್ ಮಾಡಿಕೊಂಡು ಮುರಿದು ಇಟ್ಕೊಂಡು ಹೋಗ್ಬಿಟ್ರೆ ಕೆಲಸ ಮಾಡ್ಕೊಳ್ತಾ ತಿನ್ನೋರು. ಒಂದು ಹೆಲ್ತಿ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ನಿಮ್ಮ ಮಕ್ಕಳಿಗೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಇಲ್ಲಿ ಒಂದು 10-12 ಮಾಡಿಟ್ಟಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೊನೆಯದಾಗಿ ನೀವು ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಹಂಚಿನ ಮೇಲೆ ಬಿಟ್ಬಿಟ್ರೆ ಅದು ಕಟ್ಟುಗಳಾಗುತ್ತೆ. ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಎಷ್ಟು ದಿನ ಆದರೂ ತಿನ್ಬೋದು. ನಂತರ ನಾನಿಲ್ಲಿ ಒಂದು ಗ್ರೀನ್ ಟೀಯನ್ನು ಮಾಡಿಕೊಂಡ್ರೆ ಸಂಜೆ ಸ್ವಲ್ಪ ಬಿಸಿಲಿಗೆ ಹೋಗ್ತೀನಿ, ಎಳೆ ಬಿಸಿಲಿಗೆ ಕುತ್ಕೊಳ್ತೀನಿ. ಸ್ವಲ್ಪ ಟೀ ಕುತ್ಕೊಂಡು ಹಾಗೆ ವಾಕ್ ಕೂಡ ಮಾಡ್ತೀನಿ. ಬೆಳಗ್ಗೆ ಯೋಗವನ್ನು ಮಾಡಿದರೆ ಸಂಜೆ ಒಂದು 5,000 to 6,000 ಸ್ಟೆಪ್ಸನ್ನು ನಾನು ಕವರ್ ಮಾಡ್ತೀನಿ ಸಂಜೆ ಹೊತ್ತು. ನಂತರ ನಾನಿಲ್ಲಿ ನನ್ನ ಊಟ ಒಂದು 7ರಿಂದ 7:30 ಒಳಗಡೆ ಸಂಜೆ ಊಟ ಆಗಿರುತ್ತೆ. ನಾನಿಲ್ಲಿ ರೊಟ್ಟಿ ಪಲ್ಯಕ್ಕೆ ಜೊತೆಗೆ ಸ್ವಲ್ಪ ಪ್ರೋಟೀನ್ ಇರಲಿ ಅಂತ ಹೇಳ್ಬಿಟ್ಟು ಕಡಲೆಕಾಳು ಮತ್ತು ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ತಿಂತಾ ಇದ್ದೀನಿ. ಯಾರಿಗಾದರೂ ಅಸಿಡಿಟಿ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ನೀವು ಕಡಲೆಕಾಳು ಬೇಯಿಸ್ಕೊಂಡು ಅಥವಾ ಸ್ಟೀಮ್ ಮಾಡಿಕೊಂಡು ತಿನ್ಬೋದು. ಈ ರೀತಿ ಕೆಳಗಡೆ ಕುತ್ಕೊಂಡು ತಿನ್ನೋದ್ರಿಂದ ನಿಮ್ಮ ಡೈಜೆಷನ್ಗೆ ಈ ಒಂದು ಪೋಸು ತುಂಬಾ ಹೆಲ್ಪ್ ಆಗುತ್ತೆ. ನಂತರ ನಾನಿಲ್ಲಿ ಮುಂಚೆನೇ ಹೇಳಿದ್ನಲ್ವ, ಫ್ಲ್ಯಾಕ್ಸ್ ಸೀಡ್ಸ್ ಒಂದು ಜೆಲ್ ಏನಿರುತ್ತೆ ಅದನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಫೇಸ್ ಪ್ಯಾಕನ್ನು ಮಾಡ್ಕೊಳ್ಬೋದು ಅಂತ ನಾನಿಲ್ಲಿ ಅದೇ ಒಂದು ಫೇಸ್ ಪ್ಯಾಕ್ ಹೇರ್ ಪ್ಯಾಕ್ದು ಏನಿತ್ತು ಆ ಒಂದು ಜೆಲ್ಲು, ಅದಕ್ಕೆ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಆಲ್ ಓವರ್ ಫೇಸ್ಗೆ ನೀವು ಅಪ್ಲೈ ಮಾಡ್ಬೋದು. ಇದನ್ನು ಒಂದು ದಿನ ನೀವು ಫ್ರಿಜ್ಜಲ್ಲಿ ಒಂದು 2-3 ದಿನ ಇಟ್ಟು ಬೇಕಂದರೆ ನೀವು ಸ್ಟೋರ್ ಮಾಡಿಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಸೆಮಿ ಡ್ರೈ ಆದಮೇಲೆ ನೀವು ಇದನ್ನು ವಾಶ್ ಮಾಡಬೇಕಾಗುತ್ತೆ. ಪೂರ್ತಿಯಾಗಿ ಡ್ರೈ ಆಗಲಿಕ್ಕೆ ಬಿಡಬೇಡಿ. ಯಾರಿಗೆಲ್ಲ ನಿಮ್ಮ ಫೇಸ್ ವೈಟ್ ಆಗಬೇಕು, ಬ್ರೈಟ್ ಆಗಬೇಕು, ಹೆಲ್ದಿ ಆಗಬೇಕು ಅಂದರೆ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು. ಯಾರೆಲ್ಲ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಫೇಸ್ ಗ್ಲೋ ಆಗೋದಕ್ಕೂ ಕೂಡ ಈ ಒಂದು ಫೇಸ್ ಪ್ಯಾಕು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಈ ಒಂದು ಮಸ್ಕಿಟೋ ನೆಟ್ಟನ್ನು ತರಿಸಿದ್ದೆ. ಈ ಒಂದು ಮಸ್ಕಿಟೋ ನೆಟ್ ಬಂದುಬಿಟ್ಟು ನಿಮಗೆ ನಾರ್ಮಲಾಗಿ ಕಟ್ಕೊಳ್ಳೋ ಥರ ಇರೋದಿಲ್ಲ. ನಮಗೆ ಟೆಂಟ್ ಹೌಸ್ಗಳು ಬರುತ್ತಲ್ಲ ಅದೇ ರೀತಿಯಾಗಿ ಬರುತ್ತೆ. ನಿಮಗೆ ಬೇಕಂದಾಗ ಯೂಸ್ ಮಾಡಿಕೊಂಡು ಬೇಡವಾಗಿದ್ದಾಗ ನೀವು ಫೋಲ್ಡ್ ಮಾಡಿ ಎತ್ತಿಡ್ಬೋದು. ನೋಡಿ, ಅಷ್ಟು ದೊಡ್ಡ ಮಸ್ಕಿಟೋ ನಮಗೆ ಸೊಳ್ಳೆ ಪರದೆ ಇಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಈಗ ಬೇಡ ಅಂದಾಗ ನೀವು ಈ ರೀತಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಬೋದು. ನಿಮಗೆ ಫೋಲ್ಡ್ ಮಾಡುವ ಇನ್ಸ್ಟ್ರಕ್ಷನ್ಸ್ ಕೂಡ ಅದರಲ್ಲೇ ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ಈಸಿಯಾಗಿ ಫೋಲ್ಡ್ ಮಾಡಿ ಎತ್ತಿಡ್ಬೋದು. ಇದನ್ನು ನೀವು ಓಪನ್ ಮಾಡಿದರೆ ಇದು ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಇರುವಂಥ ಒಂದು ಮಸ್ಕಿಟೋ ನೆಟ್ಟು. ನಾರ್ಮಲ್ ಪ್ಲೈನ್ ಇಲ್ಲ, ಇದು ಎಂಬ್ರಾಯ್ಡ್ರಿ ಡಿಸೈನ್ ಬಂದಿರುತ್ತೆ. ನಿಮಗೆ 2 ಸೈಡ್ ಕೂಡ ಜಿಪ್ ಬಂದಿರುತ್ತೆ. ಜಿಪ್ಗಳು ತುಂಬಾ ಕ್ವಾಲಿಟಿ ಜಿಪ್ಪನ್ನು ಕೊಟ್ಟಿರ್ತಾರೆ. ಯಾರಿಗೆಲ್ಲ ಮೇಲೆ ಕಟ್ಟಲಿಕ್ಕೆ ಬರೋದಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಕನ್ವೀನಿಯೆಂಟ್ ಇಲ್ಲ ಸೊಳ್ಳೆ ಪರ್ದೆಗಳನ್ನು ಬೇರೆ ಥರದ್ದು ಯೂಸ್ ಮಾಡೋದಕ್ಕೆ ಅಂದರೆ ಈ ರೀತಿ ಒಂದು ಸೊಳ್ಳೆ ಪರ್ದೆನ ಚೂಸ್ ಮಾಡ್ಬೋದು. ಇದರ ಒಂದು ಪ್ರೈಸ್ ಬಂದುಬಿಟ್ಟು 999 ಆಯಿತು, 999 ಆಗುತ್ತೆ. ಇದು ಸ್ವಲ್ಪ ಎಂಬ್ರಾಯ್ಡ್ರಿ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ 3 ಕಲರ್ಸ್ ಸಿಗುತ್ತೆ. ಲೈಟ್ ಪಿಂಕ್ ಕಲರ್, ಹಾಗೆಯೇ ಲೈಟ್ ಬ್ಲೂ, ಹಾಗೆಯೇ ವೈಟ್ ಸಿಗುತ್ತೆ. ನಾನಿಲ್ಲಿ ವೈಟನ್ನು ಚೂಸ್ ಮಾಡಿದ್ದೀನಿ. ನಿಮಗೆ 4 ಸೈಡ್ ಕೂಡ ಈ ರೀತಿಯಾದಂಥ ತಂತಿಗಳನ್ನು ಕೊಟ್ಟಿರ್ತಾರೆ. ಅದು ನಿಮಗೆ ಸ್ಟೇಬಲ್ ಆಗಿ ಬೆಡ್ ಮೇಲೆ ಕುತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದು ನಾನು ತರಿಸಿರೋದು ಕಿಂಗ್ ಸೈಜಲ್ಲಿ ತರಿಸಿದ್ದೀನಿ. ಇದರಲ್ಲಿ ನಿಮಗೆ 3 ಸೈಜಲ್ಲಿ ಸಿಗುತ್ತೆ. ಕ್ವೀನ್ ಸೈಜ್, ಕಿಂಗ್, ಹಾಗೆಯೇ ಸಿಂಗಲ್ ಸೈಜ್ ಕೂಡ ಸಿಗುತ್ತೆ. ನಂತರ ನಿಮಗೇನಾದರೂ ನಿಮ್ಮ ಸೊಳ್ಳೆ ಪರ್ದೆ ಲೈಟಾಗಿ ಪ್ಯಾಚ್ ಆಯಿತು ಅಂದರೆ ಅದರಲ್ಲೇ ಕೂಡ ಈ ಪ್ಯಾಚ್ ರಿಪೇರನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪ್ಯಾಚ್ಗಳನ್ನು ಫಿಲ್ ಮಾಡ್ಕೊಳ್ಬೋದು. ಅದು 2 ಸೈಡ್ ಕೂಡ ಸ್ಟಿಕ್ ಮಾಡೋದಿರುತ್ತೆ. ಎರಡನ್ನೂ ಕೂಡ ಸ್ಟಿಕ್ ಮಾಡಿದರೆ ಆ ತೂತುಗಳೇನಿರುತ್ತೆ, ಹೋಲ್ಸ್ ಏನಾದರೂ ಆಗಿದರೆ ಅದನ್ನು ನೀವು ಕವರ್ ಮಾಡ್ಬೋದು. ಇದರಲ್ಲಿ ಹೇಳಿದ್ನಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಅದರಲ್ಲೇ ಕೊಟ್ಟಿರ್ತಾರೆ.
ಯಾವ ರೀತಿ ಫೋಲ್ಡ್ ಮಾಡಿ ಇಡಬೇಕು ಅಂತ ಹೇಳ್ಬಿಟ್ಟು. ಮಳೆಗಾಲದಲ್ಲಿ ಶೀತ ಕೆಮ್ಮು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಈ ಕೆಮ್ಮಾದಾಗ ಸಿರಪು ಟ್ಯಾಬ್ಲೆಟ್ಸು ಈ ರೀತಿ ತಗೊಳ್ಳೋದು ಕಾಮನ್ ಆಗಿಬಿಟ್ಟಿರುತ್ತೆ. ಯಾರಿಗೆಲ್ಲ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಒಂದು ರೆಮಿಡಿಯನ್ನು ಟ್ರೈ ಮಾಡ್ಬೋದು. ಏನಿಲ್ಲ, 5ರಿಂದ 6 ಲವಂಗವನ್ನು ತಗೊಂಡು ನಿಮ್ಮ 2 ಹಲ್ಲುಗಳ ಮಧ್ಯದಲ್ಲಿ ಇಟ್ಕೊಂಡು ನೀವು ರಾತ್ರಿ ಪೂರ್ತಿ ಮಲಗಿ ಬೆಳಗ್ಗೆ ನೀವು ಅದನ್ನು ಉಗಿಬೋದು. ಇದನ್ನು ಈ ರೀತಿ ಮಾಡೋದ್ರಿಂದ ನಿಮ್ಮ ಗಂಟ್ಲು ನೋವಾಗಿರ್ಬೋದು ಅಥವಾ ಕಫ ಏನಾದರೂ ಕಟ್ಟಿದರೆ ಕಫವನ್ನು ಕರಗಿಸ್ಲಿಕ್ಕೂ ಕೂಡ ಈ ಒಂದು ಲವಂಗ ಹೆಲ್ಪ್ ಮಾಡುತ್ತೆ. ಯಾರಾದರೂ ತುಂಬಾ ಕೆಮ್ಮಾಗಿದೆ ಅಥವಾ ಗಂಟ್ಲು ನೋವಾಗಿದೆ ಅಂದರೆ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ತಗೊಂಡ್ರೆ ಸಾಕು, ಯಾವುದೇ ನೀವು ಟ್ಯಾಬ್ಲೆಟ್ಸ್ ಈ ರೀತಿ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ಒಂದು ರೆಮಿಡಿಯನ್ನು ನೀವು ಆದಷ್ಟು ಸ್ವಲ್ಪ ಆದಾಗಲೇ ಟ್ರೈ ಮಾಡಿ, ಆವಾಗ ನಿಮಗೆ ಒಂದು ಬೇಗ ರಿಸಲ್ಟ್ ಸಿಗುತ್ತೆ. ತುಂಬ ಜಾಸ್ತಿ ಆದಾಗ ನೀವು ತುಂಬ ದಿನ ಹಾಗೇ ಇಟ್ಕೊಳ್ಬೇಕಾಗತ್ತೆ. ಈ ಒಂದು ರೆಮಿಡಿಯನ್ನು ನೀವು ಎಷ್ಟು ದಿನ ನಿಮಗೆ ಕಡಿಮೆ ಆಗೋ ತನಕನೂ ಕೂಡ ಇಟ್ಕೊಳ್ಬೋದು. ಈ ಒಂದು ರೆಮಿಡಿಯನ್ನು ನಿಮಗೇನಾದರೂ ಗಂಟಲು ನೋವು ಅಥವಾ ಕೆಮ್ಮು ಏನಾದರೂ ಇದ್ದಾಗ ಟ್ರೈ ಮಾಡಿ. ಹಾಗೆ ಹೇಗೆ ಅನಿಸ್ತು, ನಿಮಗೆ ಹೇಗೆ ವರ್ಕ್ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನನ್ನ ಈ ಒಂದು ಬೆಳಗಿನ 5:30ಯಿಂದ ರಾತ್ರಿ 10 ಗಂಟೆವರೆಗೂ ಏನೆಲ್ಲ ಮಾಡಿದ್ದೀನಿ ಅಂತ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಮ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.